ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೋಟಾರ್ ವೆಹಿಕಲ್ ರೂಲ್ಸ್ನಲ್ಲಿ ಸರ್ಕಾರ ದೊಡ್ಡದೊಂದು ಬದಲಾವಣೆ ಮಾಡಿದೆ. ಇಲ್ಲಿವರೆಗೆ ಸಿಕ್ಕಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಫೈನ್ ಕಟ್ತಾ ಇದ್ದವರು ಇನ್ಮುಂದೆ ತುಂಬಾನೇ ಹುಷಾರಾಗಿರಬೇಕು. ಫೈನ್ ಕಟ್ಟಿದ್ವಿ, ಮುಗೀತು, ಸ್ವಲ್ಪ ದಿನ ಬಿಟ್ಟು ಮತ್ತೆ ಅದು ಮರೆತು ಹೋಗುತ್ತೆ, ಇನ್ನೊಂದು ಮಿಸ್ಟೇಕ್ ಮಾಡ್ತೀವಿ, ಮತ್ತೆ ಫೈನ್ ಕಟ್ತಿದ್ವಿ. ಹೀಗೆ ಫೈನ್ ಕಟ್ಟಿದ್ರೆ ಮುಗಿತಾ ಇತ್ತು. ಆದರೆ ಇನ್ಮುಂದೆ ನೀವು ವರ್ಷದಲ್ಲಿ 5 ಸಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ನಿಮ್ಮ ಲೈಸೆನ್ಸ್ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಮತ್ತೆ ಲೈಸೆನ್ಸ್ ಸಿಗೋದಿಲ್ಲ. ವರ್ಷದಲ್ಲಿ 5 ಸಲ ಫೈನ್ ಕಟ್ಟುವ ತಪ್ಪು ಮಾಡಿದ್ರಿ ಅಥವಾ ರಸ್ತೆ ಸಂಚಾರಿ ನಿಯಮದಲ್ಲಿ 5ಕ್ಕಿಂತ ಹೆಚ್ಚು ಸಲ ಸಿಕ್ಕಿಬಿದ್ರಿ ಅಂತಾದರೆ ಅಲ್ಲಿಗೆ ಮುಗೀತು. ಮತ್ತೆಂದು ನಿಮಗೆ ವಾಹನ ಓಡಿಸುವ ಅವಕಾಶ ಸಿಗೋದಿಲ್ಲ. ನಿಮ್ಮ ಲೈಸೆನ್ಸ್ ಶಾಶ್ವತವಾಗಿ ಬಂದಾಗುತ್ತೆ. ಇಂಥದ್ದೊಂದು ಹೊಸ ಕಾನೂನು ಈಗ ಜಾರಿಗೆ ಬರಲಿದೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ನಿಯಮ ಕೂಡ ಸದ್ದು ಮಾಡ್ತಾ ಇದೆ. ಟೋಲ್ ವಿಚಾರದಲ್ಲಿ ಡ್ಯೂ ಆಗಿದ್ರೆ, ಅಂದರೆ ಟೋಲ್ ಪಾವತಿ ಬಾಕಿ ಇದ್ದರೆ ನೀವು ಆ ವಾಹನವನ್ನು ಮಾರಾಟ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ. ಮಾರಾಟ ಮಾಡಬೇಕು ಅಂದರೆ ಮೊದಲು ಟೋಲ್ ಬಾಕಿಯನ್ನು ಪಾವತಿ ಮಾಡಬೇಕು. ಹೀಗೆ ಮೋಟಾರ್ ವೆಹಿಕಲ್ ರೂಲ್ಸ್ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗ್ತಾ ಇದೆ. ಹೀಗಾಗಿ ನಿಮಗೆಲ್ಲರಿಗೂ ಕೂಡ ಈ ನಿಯಮದ ಬಗ್ಗೆ ಗೊತ್ತಿರಲೇಬೇಕು. ಗೊತ್ತಿಲ್ಲದೆ ಹೋದರೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಮೋಟಾರ್ ವೆಹಿಕಲ್ ಕಾನೂನಿನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, 5 ಸಲ ತಪ್ಪು ಮಾಡಿದರೆ ಮತ್ತೆಂದು ಲೈಸೆನ್ಸ್ ಸಿಗೋದಿಲ್ವಾ, ಹೊಸ ನಿಯಮಗಳು ಏನು ಹೇಳುತ್ತೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ನಮ್ಮಲ್ಲಿ ರಸ್ತೆ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುವವರಿಗೆ ಲೆಕ್ಕವೇ ಇಲ್ಲ. ಹೀಗೆ ನಿಯಮಗಳನ್ನು ಉಲ್ಲಂಘಿಸಿ ಫೈನ್ ಕಟ್ಟುವವರ ಸಂಖ್ಯೆಗೆ ಕೂಡ ಲೆಕ್ಕ ಇಲ್ಲ. ಅದರಲ್ಲೂ ಕೆಲವರು ಫೈನ್ ಬೇಕಾದರೂ ಕಟ್ತಾರೆ, ಹೆಲ್ಮೆಟ್ ಹಾಕಲ್ಲ, ಇನ್ಶೂರೆನ್ಸ್ ಮಾಡಿಸೋದಕ್ಕೆ ನೆನಪೇ ಆಗೋದಿಲ್ಲ. ಕೆಲವರಂತೂ ಲೈಸೆನ್ಸ್ ಇಲ್ಲದೆಯೇ ಪ್ರೋ ಡ್ರೈವರ್ ಆಗಿಬಿಡ್ತಾರೆ. ಆದರೆ ಇನ್ಮುಂದೆ ಈ ರೀತಿ ತಪ್ಪುಗಳನ್ನು ಮಾಡಬೇಕು ಅಂದರೆ 1000 ಸಲ ಯೋಚನೆ ಮಾಡಬೇಕು. ಹುಡುಗಾಟಕ್ಕೂ ಕೂಡ ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಮಾಡಿದರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಸರ್ಕಾರ ಅಂಥದ್ದೊಂದು ಕಠಿಣ ನಿಯಮವನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಸದ್ಯ ನಮ್ಮ ದೇಶದಲ್ಲಿರುವ ಮೋಟಾರ್ ವೆಹಿಕಲ್ ಕಾನೂನು 1989ರಲ್ಲಿ ಜಾರಿಗೆ ಬಂದ ಕಾನೂನು, ಅಂದರೆ ಹಳೆಯ ಕಾನೂನು ಇದು. ಇದೀಗ ಈ ಕಾನೂನಿನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಲಾಗ್ತಾ ಇದೆ. ಅದರಲ್ಲೂ ಮೊದಲ ದೊಡ್ಡ ಬದಲಾವಣೆ ಅಂದರೆ ಯಾವುದೇ ಒಬ್ಬ ಡ್ರೈವರ್ ವರ್ಷದಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚು ಬಾರಿ ನಿಯಮ ಉಲ್ಲಂಘನೆ ಮಾಡಿದರೆ ಆತನ ಡ್ರೈವಿಂಗ್ ಲೈಸೆನ್ಸ್ ಶಾಶ್ವತವಾಗಿ ಕ್ಯಾನ್ಸಲ್ ಮಾಡಲಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ ಇದು 1 ವರ್ಷಕ್ಕೆ ಮಾತ್ರ ಅನ್ವಯವಾಗುತ್ತೆ. ವರ್ಷದ ನಂತರ ಅದರ ರೀಕೌಂಟ್ ಶುರುವಾಗುತ್ತೆ. ಹಾಗಂತ 5 ಬಾರಿ ಚಾನ್ಸ್ ಇದೆಯಲ್ಲ ಅಂತ ಅಂದುಕೊಳ್ಳಬೇಡಿ. ಒಂದು ಸಣ್ಣ ತಪ್ಪು ಕೂಡ ನಿಮಗೆ ಸಂಕಷ್ಟವನ್ನು ತರಬಹುದು. ಸ್ನೇಹಿತರೆ, ಹಿಂದಿನ ನಿಯಮಗಳ ಪ್ರಕಾರ ಕೆಲವೊಂದು ನಿರ್ದಿಷ್ಟ ನಿಯಮ ಉಲ್ಲಂಘನೆಗೆ ಮಾತ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತಾ ಇತ್ತು. ಉದಾಹರಣೆಗೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಅನ್ನೋದು ದೊಡ್ಡ ಉಲ್ಲಂಘನೆ. ಇಲ್ಲಿ ತಾನು ಸಾಯೋದಲ್ಲದೆ ಅಮಾಯಕರ ಪ್ರಾಣ ಕೂಡ ಹೋಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವ ಅಧಿಕಾರ ಇತ್ತು. ಹಾಗೆಯೇ ಡೇಂಜರಸ್ ಡ್ರೈವಿಂಗ್ ಮಾಡಿದವರ ಲೈಸೆನ್ಸ್ ರದ್ದು ಮಾಡುವ ಅವಕಾಶ ಇತ್ತು. ಆದರೆ ಸಣ್ಣ ಪುಟ್ಟ ಉಲ್ಲಂಘನೆ ಮಾಡಿದವರಿಗೆ ಅಷ್ಟೇನೂ ತೊಂದರೆ ಆಗ್ತಾ ಇರಲಿಲ್ಲ. ಉದಾಹರಣೆಗೆ ಸಿಗ್ನಲ್ ಜಂಪ್ ಮಾಡೋದು, ಹೆಲ್ಮೆಟ್ ಹಾಕದೇ ಇರೋದು, ಒನ್ ವೇಯಲ್ಲಿ ಬರೋದು, ಇನ್ಶೂರೆನ್ಸ್ ಇಲ್ಲದೆ ಬರೋದು, ಹೀಗೆ ಈ ರೀತಿಯ ನಿಯಮ ಉಲ್ಲಂಘನೆಗೆ ಸ್ವಲ್ಪ ಫೈನ್ ಕಟ್ಟಿದ್ರೆ ಮುಗೀತು, ಏನೇನೂ ಆಗ್ತಾ ಇರಲಿಲ್ಲ. ಆದರೆ ಈ ಬಾರಿ ಹಾಗಲ್ಲ. ನೀವು ಸಣ್ಣ ಪುಟ್ಟ ತಪ್ಪುಗಳನ್ನೇ ಮಾಡಿ 5 ಬಾರಿ ಮಾತ್ರ ನಿಮಗೆ ಅವಕಾಶ. ಅದಕ್ಕಿಂತ ಹೆಚ್ಚು ಬಾರಿ ನಿಯಮ ಉಲ್ಲಂಘನೆ ಮಾಡಿದರೆ ಮುಗೀತು. ಇಲ್ಲಿವರೆಗೆ ನಿಯಮಗಳನ್ನು ಸಿಲ್ಲಿಯಾಗಿ ತೆಗೆದುಕೊಳ್ತಾ ಇದ್ದವರು ಇನ್ನು ಮುಂದೆ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಅದರಲ್ಲೂ ಈಗ ನೀವು ಪೊಲೀಸರಿಲ್ಲ, ನಾವೇನು ಬೇಕಾದರೂ ಮಾಡಬಹುದಂತ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಈಗ ಎಲ್ಲವೂ ಡಿಜಿಟಲ್ ಮಯವಾಗಿದೆ. ನೀವೇನೇ ತಪ್ಪು ಮಾಡಿದರೂ ಕ್ಯಾಮರಾಗಳು ನಿಮ್ಮ ತಪ್ಪುಗಳನ್ನು ಲೆಕ್ಕ ಹಾಕಿ ಇಡ್ತಾವೆ. ಉದಾಹರಣೆಗೆ, ನೀವೀಗ ಹೆಲ್ಮೆಟ್ ಹಾಕದೆ ಬೈಕ್ನಲ್ಲಿ ಹೋದರೆ ಕೂಡಲೇ ನಿಮ್ಮ ಫೋಟೋ ನಿಮ್ಮ ಮನೆಗೆ ಬಂದಿರುತ್ತೆ. ಸಿಗ್ನಲ್ ಜಂಪ್ ಮಾಡಿದ್ರು ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಈಗ ಎಲ್ಲವೂ ಡಿಜಿಟಲ್ ಮಯ. ಎಲ್ಲೂ ಮಿಸ್ಟೇಕ್ ಮಾಡೋದಕ್ಕೆ ನಿಮಗೆ ಅವಕಾಶಗಳೇ ಸಿಗೋದಿಲ್ಲ. ನಾವು ಆರಂಭದಲ್ಲೇ ಹೇಳಿದಂತೆ ಓವರ್ ಸ್ಪೀಡನ್ನು ಕೂಡ ಕ್ಯಾಮ್ರಾ ಪತ್ತೆ ಹಚ್ಚುತ್ತೆ. ಸಿಗ್ನಲ್ ಜಂಪ್ ಮಾಡಿದ್ರು ಗೊತ್ತಾಗುತ್ತೆ, ಮೊಬೈಲ್ನಲ್ಲಿ ಮಾತನಾಡ್ತಾ ಹೋದರೂ ಗೊತ್ತಾಗುತ್ತೆ, ಸೀಟ್ ಬೆಲ್ಟ್ ಹಾಕದೇ ಇದ್ರೂ ರೆಕಾರ್ಡ್ ಆಗುತ್ತೆ, ರಾಂಗ್ ಸೈಡ್ನಲ್ಲಿ ಬಂದರೂ ಅದು ನಿಯಮ ಉಲ್ಲಂಘನೆ, ನೋ ಪಾರ್ಕಿಂಗ್ನಲ್ಲಿ ಗಾಡಿ ನಿಲ್ಲಿಸಿದ್ರೂ ಕೌಂಟ್ ಆಗುತ್ತೆ, ನಿಗದಿತ ಸಂಖ್ಯೆಗಿಂತ ಹೆಚ್ಚಿನ ಪ್ಯಾಸೆಂಜರನ್ನು ಹಾಕಿದ್ರೂ ಕೂಡ ತಪ್ಪು.
ಈಗ ಹೇಳಿ, ವರ್ಷದಲ್ಲಿ ಇದನ್ನೆಲ್ಲ ಲೆಕ್ಕ ಹಾಕಿದರೆ ನೀವೆಷ್ಟು ಬಾರಿ ತಪ್ಪು ಮಾಡಬಹುದು? ತುಂಬ ಜನ ತಿಂಗಳಲ್ಲೇ 5ಕ್ಕಿಂತ ಹೆಚ್ಚು ಬಾರಿ ಈ ತಪ್ಪುಗಳನ್ನು ಮಾಡಿರಬಹುದು. ಹೀಗಾಗಿ 5 ಬಾರಿ ಚಾನ್ಸ್ ಇದೆಯಲ್ಲ ಅಂತ ನಿರ್ಲಕ್ಷ್ಯ ಮಾಡಿದರೆ ನಾಳೆ ನಿಮ್ಮ ಲೈಸೆನ್ಸ್ ರದ್ದಾಗಿದೆ ಅನ್ನುವ ನೋಟಿಸ್ ನಿಮ್ಮ ಮನೆಗೆ ಬರಬಹುದು. ಹೀಗಾಗಿ ಯಾವೆಲ್ಲ ನಿಯಮಗಳಿದೆಯೋ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಪಾಲಿಸದೇ ಇದ್ದರೆ ದೊಡ್ಡ ಶಿಕ್ಷೆ ನಿಮಗಾಗಿ ಕಾದಿದೆ. ನೀವು 5 ಬಾರಿ ನಿಯಮ ಉಲ್ಲಂಘನೆ ಮಾಡಿದ ಕೂಡಲೇ ನಿಮ್ಮ ಬಗ್ಗೆ RTOಗೆ ಅಲರ್ಟ್ ಮೆಸೇಜ್ ಹೋಗುತ್ತೆ. ಈ ವ್ಯಕ್ತಿಯ ವ್ಯಾಲಿಡಿಟಿ ಮುಗ್ದಿದೆ, ಮುಂದೆ ನಿಮಗೆ ಬಿಟ್ಟಿದ್ದು. ಯಾವ ರೀತಿಯ ಕ್ರಮ ಕೈಗೊಳ್ತೀರೋ ಕೈಗೊಳ್ಳಿ ಅನ್ನುವ ಸೂಚನೆ ನೇರವಾಗಿ RTOಗೆ ರವಾನೆಯಾಗುತ್ತೆ. ಅದರಲ್ಲೂ ನೀವು ಮಾಡಿರುವ ತಪ್ಪುಗಳ ಸಮೇತ RTOಗೆ ಮಾಹಿತಿ ಹೋಗಿರುತ್ತೆ. ಅದರಲ್ಲಿ ಬೇಕಾದ ಸಾಕ್ಷಿಗಳು ಕೂಡ ಇರುತ್ತೆ. ಮುಂದೆ ಏನು ಮಾಡಬೇಕು ಅಂತ RTO ಅವರು ಡಿಸೈಡ್ ಮಾಡ್ತಾರೆ. ಲೈಸೆನ್ಸ್ ರದ್ದು ಮಾಡೋದಕ್ಕಿಂತ ಮೊದಲು ನಿಮಗೊಂದು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ಗೆ ನೀವು ಉತ್ತರ ಕೊಡಬೇಕು. ಇಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಕಾರಣ ಎಲ್ಲ ಉಲ್ಲಂಘನೆಗೂ RTO ಬಳಿ ಸಾಕ್ಷಿ ಇರುತ್ತೆ. ಆದರೆ ಒಂದು ನಿಟ್ಟುಸಿರು ಬಿಡುವ ವಿಚಾರ ಅಂದರೆ ಆಟೋಮೆಟಿಕ್ ಆಗಿ ನಿಮ್ಮ ಲೈಸೆನ್ಸ್ ರದ್ದಾಗೋದಿಲ್ಲ. ಲೈಸೆನ್ಸ್ ರದ್ದು ಮಾಡುವ ಅಧಿಕಾರವನ್ನು RTOಗೆ ನೀಡಲಾಗಿದೆ. ಸರಿಯಪ್ಪ, ಈಗ ಇದ್ದಕ್ಕಿದ್ದ ಹಾಗೆ ಇಂತಹ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ಕಾರಣ ಏನು ಅಂತ ನೀವು ಕೇಳಬಹುದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ನಾವೇ ಮಾಡಿಕೊಳ್ತಾ ಇರುವ ತಪ್ಪುಗಳು. ಒಂದು ಅಂದಾಜಿನ ಪ್ರಕಾರ ಕೊರೋನಾ ಸಂದರ್ಭದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆಗಿಂತ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆಯೇ ಹೆಚ್ಚು. ನಿಮ್ಮ ಸುತ್ತಮುತ್ತಲಿನ ಸುದ್ದಿಗಳನ್ನೇ ಗಮನಿಸಿ, ಒಂದಲ್ಲ ಒಂದು ಅಪಘಾತದ ಸುದ್ದಿ ಇದ್ದೇ ಇರುತ್ತೆ. ಈ ಅಪಘಾತಗಳನ್ನು ತಡೆಗಟ್ಟಬೇಕು ಅಂದರೆ ಕಟ್ಟುನಿಟ್ಟಿನ ನಿಯಮ ಜಾರಿ ಆಗಲೇಬೇಕು. ಇಲ್ಲಿ ಫೈನ್ ಹಾಕಿ ತಡೆಗಟ್ಟುವ ಪ್ರಯತ್ನವನ್ನು ಸರ್ಕಾರಗಳು ಮಾಡಿದ್ವು. ಈಗ ಕೇವಲ ದಂಡ ಹಾಕಿದರೆ ಕೆಲಸ ಆಗೋದಿಲ್ಲ ಅನ್ನೋದು ಸರ್ಕಾರಕ್ಕೆ ಮನವರಿಕೆ ಆಗಿದೆ. ಇವತ್ತು ದಂಡ ಹಾಕಿದ್ದು ನಾಳೆಗೆ ಮರ್ತೋಗುತ್ತೆ, ಅವರು ಮತ್ತೆ ಅದೇ ತಪ್ಪು ಮಾಡ್ತಾರೆ. ಹೀಗಾಗಿ ಕೇವಲ ದಂಡದಿಂದ ಕೆಲಸ ಆಗೋದಿಲ್ಲ, ಏನಾದರೂ ಕಠಿಣ ನಿಯಮಗಳನ್ನು ಜಾರಿಗೆ ತರಲೇಬೇಕು ಅನ್ನುವ ಕಾರಣಕ್ಕಾಗಿ ಈ ಲೈಸೆನ್ಸ್ ರದ್ದತಿಯ ನಿರ್ಧಾರಕ್ಕೆ ಬರಲಾಗಿದೆ. ಸ್ನೇಹಿತರೆ, ಕೆಲವು ದೇಶಗಳಲ್ಲಿ ಈಗಾಗಲೇ ಇಂತಹ ಕಾನೂನುಗಳು ಜಾರಿಯಲ್ಲಿದೆ. ಬ್ರಿಟನ್, ಆಸ್ಟ್ರೇಲಿಯಾ, ಸಿಂಗಾಪುರದಂತಹ ದೇಶಗಳಲ್ಲಿ ಡಿಮೆರಿಟ್ ಪಾಯಿಂಟ್ಸ್ ಅನ್ನುವ ಸಿಸ್ಟಮ್ ಇದೆ. ಅಂದರೆ ನೀವು ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ನಿಮ್ಮ ಡ್ರೈವಿಂಗ್ ಪಾಯಿಂಟ್ ಕಟ್ ಆಗುತ್ತಾ ಹೋಗುತ್ತೆ. ನಿಮ್ಮ ಡ್ರೈವಿಂಗ್ ಸ್ಕಿಲ್ ಹೇಗಿದೆ, ನೀವು ಎಷ್ಟರ ಮಟ್ಟಿಗೆ ನಿಯಮಗಳನ್ನು ಪಾಲನೆ ಮಾಡ್ತೀರಿ ಅನ್ನೋದು ಈ ಪಾಯಿಂಟ್ಸ್ ನೋಡಿ ಗೊತ್ತಾಗುತ್ತೆ. ದುಬೈನಂತಹ ದೇಶಗಳಲ್ಲಿ ನಿಯಮ ಉಲ್ಲಂಘನೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಇದೆ. ಕಟ್ಟೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ಫೈನನ್ನು ದುಬೈನಲ್ಲಿ ಹಾಕ್ತಾರೆ. ಅದು ಕೂಡ ನಿಮ್ಮ ಅಕೌಂಟ್ನಿಂದ ನೇರವಾಗಿ ಹಣ ಕಟ್ಟಾಗುತ್ತೆ. ಈ ಭಯಕ್ಕೆ ಅಲ್ಲಿ ಯಾರು ಕೂಡ ನಿಯಮಗಳನ್ನು ಉಲ್ಲಂಘನೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ಇನ್ನು ಟೋಲ್ ಪಾವತಿ ಬಾಕಿ ಇದ್ರೂ ಕೂಡ ನೀವ್ಯಾರಿಗೂ ನಿಮ್ಮ ವಾಹನವನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ವಿಚಾರದಲ್ಲಿ ಕೂಡ ಬದಲಾವಣೆಯನ್ನು ತರಲಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ 5 ಬಾರಿ ತಪ್ಪು ಮಾಡಿದರೆ ಲೈಸೆನ್ಸ್ ಹೊಗೆಯಾಗುತ್ತೆ. ಇಂಥದೊಂದು ನಿಯಮದ ಜಾರಿಯ ಅಗತ್ಯ ಭಾರತಕ್ಕೆ ತುಂಬಾನೇ ಇತ್ತು. ಇನ್ನಾದರೂ ನಮ್ಮ ಜನರಿಗೆ ಅರಿವು ಮೂಡಲಿ, ಕಠಿಣ ಶಿಕ್ಷೆ ಇದೆ ಅನ್ನೋದು ಗೊತ್ತಾದರೆ ಯಾರೂ ಕೂಡ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ಪ್ರಕಾರ ಇನ್ನೂ ಕೂಡ ಯಾವೆಲ್ಲ ನಿಯಮಗಳನ್ನು ಜಾರಿಗೆ ತರಬೇಕು? ಕಾಮೆಂಟ್ ಮಾಡಿ.